ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಶ್ರೀ ರಾಘವೇಂದ್ರರ ಲೋಕಾದರ್ಶನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣಂತ. ಶ್ರೀ ರಾಘವೇಂದ್ರರದು ದ್ವೈತ ವೇದಾಂತರ ಗುರು ಪರಂಪರೆಯಲ್ಲಿ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ. ಪೂರ್ವಾಶ್ರಮದಲ್ಲಿ ದೊಡ್ಡ ವೈಣಿಕನಾಗಿ, ಉತ್ತರಾಶ್ರಮದಲ್ಲಿ ದೊಡ್ಡ ವೈದಿಕನಾಗಿ ಎರಡರಲ್ಲೂ ಎಣೆಯಿರಿದ ಸಿದ್ಧಿಯನ್ನು ಪಡೆದವರು ಅವರು. ಇಂದಿಗೂ ತನ್ನ ಸಿದ್ಧಿಯ ತುಣುಕನ್ನು ಭಕ್ತರಿಗೆ ದಾರೆ ಎರೆಯಲೆಂದು ವೃಂದಾವನದಲ್ಲಿ ಸನ್ನಿಹಿತರಾದವರು. ಇವರು ವೀಣೆ ಮಿಡಿದು ರಾಜ್ಯಸಭೆಯ ಪಂಡಿತರ ಹೃದಯವನ್ನು ಮಿಡಿದಿದ್ದು ಲೌಕಿಕವಾಗಿ ದೊಡ್ಡ ಸಂಗತಿಯೇ ಆದರೂ ಅವರ ವ್ಯಕ್ತಿತ್ವದ ಎತ್ತರದ ಮುಂದೆ ಇದೇನೂ ಅಂತಹ ಹೇಳಬೇಕಾದ ಸಂಗತಿಯಲ್ಲ. ಆದರೆ ಅವರು ಕಾವಿ ತೊಟ್ಟ ಮೇಲೆ ನಿಜವಾದ ವೈಣಿಕ ಆದರು. ಅಂದಿನಿಂದ ಅವರು ತಮ್ಮ ಬಾಳನ್ನೇ ವೀಣೆಯಾಗಿ ಮಾಡಿ ಅದರಲ್ಲಿ ಭಗವಂತನ ಗುಣಪಾರಮ್ಯದ ಗಾನವನ್ನು ಮಿಡಿದವರು. ಅದರ ಮೂಲಕ ಕೋಟಿ ಕೋಟಿ ಭಕ್ತ ಭಾವುಕ ಹೃದಯವನ್ನು ಮಿಡಿದವರು ಅವರು. ಇದು ಅವರ ಜೀವನದ ನಿಜವಾದ ಆದರ್ಶ, ಅವರ ಅವತಾರದ ನಿಜವಾದ ಉದ್ದೇಶವೂ ಆಗಿದೆ. ಅವರು ಸ್ವತಂತ್ರವಾಗಿ ಬರೆದ ಗ್ರಂಥಗಳು ಅತ್ಯಲ್ಪ. ಅವರು ಬರವಣಿಗೆಯನ್ನೆಲ್ಲ ಹಿಂದಿನವರು ಬರೆದಿಟ್ಟ ಗ್ರಂಥರಾಶಿಯ ಅಂತರಂಗವನ್ನು ತೆರೆದು ತೋರುವುದಕ್ಕಾಗಿಯೇ ಮೀಸಲಿಟ್ಟವರು. ಜ್ಞಾನ ಪರಂಪರೆಯನ್ನು ಶುದ್ಧವಾಗಿ ಇರಿಸುವುದಲ್ಲಿ ಇದ್ದ ಕಳಕಳೆಯನ್ನು ಇದು ತೋರಿಸುತ್ತದೆ. ನಾವು ಏನನ್ನಾದರೂ ಹೊಸತನ್ನು ಜಗತ್ತಿಗೆ ಕೊಡುವುದು ಬಾಕಿ ಉಳಿದಿದೆ ಎಂದು ಭಾವಿಸುವುದು ತಪ್ಪಾದೀತು. ಹಿಂದಿನವರು ಏನನ್ನು ಕೊಟ್ಟು ಹೋಗಿದ್ದಾರೆ ಅದನ್ನು ಅರಿಸಿಕೊಳ್ಳುವುದು ಈಗ ಮೊದಲು ನಡೆಯಬೇಕಾದ ಕೆಲಸ. ಈ ಮಾತನ್ನು ಗುರು ರಾಘವೇಂದ್ರರ ಜೀವನ ನಮಗೆ ಹೇಳಿಕೊಡುತ್ತದೆ. ಹಿಂದಿನ ತತ್ವ ಗ್ರಂಥಗಳನ್ನು ಉಂಡು ಅರಗಿಸಿಕೊಳ್ಳಲಾರದೆ ರೋಗಗ್ರಸ್ತವಾದ ವೈದಿಕ ಸಮಾಜಕ್ಕೆ ಈ ಮಹಾನುಭಾವರು ಜೀರ್ಣಶಕ್ತಿ ಬರುವಂತೆ ಮದ್ದು ಅರೆದರು. ಗುರು ರಾಘವೇಂದ್ರರಂತೆ ಕಾಲದ ಅವಶ್ಯಕತೆಯನ್ನು ಅರಿತು ನಡೆಯುವವರು ಇತಿಹಾಸದಲ್ಲಿ ಬಹಳ ಮಂದಿ ಇರುವುದಿಲ್ಲ. ಇಂತಹ ಪುಣ್ಯ ಪುರುಷರ ಗ್ರಂಥಗಳನ್ನು ಓದುವುದು, ಓದಿ ಅರ್ಥ ಮಾಡಿಕೊಳ್ಳುವುದು ಜೀವನದ ಒಂದು ಸಾಧನೆಯೂ ಹೌದು, ಒಂದು ಸಿದ್ಧಿಯೂ ಹೌದು. ಆದರೆ ಎಷ್ಟು ಜನಕ್ಕೆ ಇದು ಸಾಧ್ಯ? ನಾವು ಹಿಂದಿನ ಗ್ರಂಥಗಳನ್ನು ಓದದೇ ಇರುವುದರಲ್ಲೇ ನಮ್ಮ ಪಾಂಡಿತ್ಯ ಇದೆ ಎಂಬ ತುಂಟತನವನ್ನು ಬೆಳೆಸಿಕೊಳ್ಳುತ್ತಿದ್ದೇವೆ. ಬಹಳ ಜನಕ್ಕೆ ಓದಬೇಕೆಂಬ ಬಯಕೆ ಇದ್ದರೂ ಅವರಿಗೆ ಎಟಕದ ಸಂಸ್ಕೃತ ಅವರ ಈ ಆಶೆಗೆ ಅಡ್ಡಿಯಾಗಿ ನಿಲ್ಲುತ್ತದೆ. ಶಾಸ್ತ್ರ ಗ್ರಂಥಗಳನ್ನು ಅರಿತುಕೊಳ್ಳುವ ಬೌದ್ಧಿಕ ಹಿನ್ನೆಲೆಯನ್ನು ನಾವು ಅರಿತುಕೊಳ್ಳುತ್ತಿದ್ದೇವೆ. ಇಂತಹ ಸಂದರ್ಭದಲ್ಲಿ ಅಂತಹ ಮಹಾಪುರುಷರು ಏನು ಮಾಡಿದ್ದರು, ಎಂತಹ ಬಾಳನ್ನು ಬಾಳಿದ್ದರು ಎಂದು ತಿಳಿಯುವ ಪ್ರಯತ್ನವಾದರೂ ನಡೆಯುವುದು ಸೂಕ್ತವಾಗಿದೆ. ದೊಡ್ಡವರು ಬಾಳಿದ ರೀತಿಯಲ್ಲಿ ಸಮಾಜಕ್ಕೊಂದು ಪಾಠ ಇರುತ್ತಿತ್ತು. ಕನಿಷ್ಠ ಆ ಮಹಾ ಆದರ್ಶದ ಸಾತ್ವಿಕತೆಯ ನಿಷ್ಠೆಯ ಪ್ರಭಾವವಾದರೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ನಿಲ್ಲುವಂತಾದರೆ ಗುರಿ ತಪ್ಪಿದ ಬಾಳಿನಲ್ಲಿ ಗಾಳಿ ಬೀಸುವತ್ತ ನಾವು ಸಾಗಿಸುವ ಈ ಹೊಸ ನಾಗರಿಕತೆಯಲ್ಲಿ ಆಗೊಮ್ಮೆ ಈಗೊಮ್ಮೆಯಾದರೂ ನಮ್ಮ ಈ ಅತಂತ್ರತೆಯ ಬಗ್ಗೆ ನಾವೇ ಕಳಕಳಿಯಿಂದ ಯೋಚಿಸುವುದು ಸಾಧ್ಯವಾದೀತು. ಆತ್ಮನಿರೀಕ್ಷಣೆಯ ಎದೆ ಮಾಡಿಕೊಳ್ಳುವ ಇಂತಹ ಮಹಾನುಭಾವರ ಜೀವನ ದರ್ಶನ ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನವೂ ಹೌದು. ನಮ್ಮ ಹಿತಕ್ಕಾಗಿಯೇ ನಾವು ಈ ದಾರಿಯನ್ನು ತುಳಿಯಬೇಕಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀವಿ.